ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 26/2/2026 ಬಾಬ್ ದಾದಾರವರ ಮಧುರ ಮಹಾವಾಕ್ಯಗಳು. ಇವತ್ತಿನ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನ ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಸುಖವನ್ನ ಕೊಡುವಂತಹ ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡಿರಿ. ಯೋಗ ಬಲವನ್ನ ಹೆಚ್ಚಿಸಿಕೊಳ್ಳಿರಿ. ಎರಡನೇದು, ತಂದೆ ಮತ್ತು ಆಸ್ತಿಯು ಸದಾ ನೆನಪಿರ್ಲಿ. ಬೇರೆ ಯಾವುದೂ ನೆನಪಿಗೆ ಬಾರದೇ ಇರುವುದೇ ಬೇಹದ್ದಿನ ವೈರಾಗ್ಯವಾಗಿದೆ. ಮೂರನೇದು, ಯಾವಾಗ ನೀವು ಈ ರುದ್ರಜ್ಞಾನ ಯಜ್ಞದಲ್ಲಿ ಸರ್ವಸ್ವವನ್ನ ಸ್ವಾಹ ಮಾಡ್ತೀರೋ ಆಗ ರಾಜ್ಯ ಪದವಿ ದೊರೆಯುತ್ತದೆ. ನಾಲ್ಕನೆಯದು, ಸಹನ ಶಕ್ತಿಯ ವಿಶೇಷತೆಯ ಮೂಲಕ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವ ದೃಢ ಸಂಕಲ್ಪಧಾರಿಗಳಾಗಿರಿ. ಐದನೇದು, ಸಂಗಮ ಯುಗದಲ್ಲಿ ಸಹನೆ ಮಾಡಿಕೊಳ್ಳುವುದು, ತಲೆಬಾಗುವುದು, ನಮ್ರವಾಗಿರುವುದು ಇದು ಬಹಳ ದೊಡ್ಡ ಮಹಾನತೆಯಾಗಿದೆ. 5 ಬಿಂದುಗಳು: ಯೋಗ ಬಲ, ತಂದೆ ಮತ್ತು ಆಸ್ತಿ, ರಾಜ್ಯ ಪದವಿ, ಸಹನ ಶಕ್ತಿ, ಮಹಾನತೆ. ಇಂದಿನ ಚಿಂತನೆ: ನಾನು ಆತ್ಮ ಸಹನಶೀಲ ಜ್ಯೋತಿ ಬಿಂದು ಆಗಿದ್ದೀನಿ. ನಾನೊಂದು ಚೈತನ್ಯ ಶಕ್ತಿ ಆತ್ಮಜ್ಯೋತಿ ಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಂಧಾಮದಿಂದ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಪಾತ್ರವನ್ನ ಅಭಿನಯಿಸ್ತಾ ಇದ್ದೀನಿ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ತಂದೆಯಿಂದ ತಂದೆಯ ಸತ್ಯ ಪರಿಚಯವನ್ನ, ನಾನಾರೆಂಬ ಸತ್ಯ ಪರಿಚಯವನ್ನ ಪಡೆದುಕೊಂಡಿದ್ದೇನೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನೂ ಸಹ ತಿಳಿದುಕೊಂಡಿದ್ದೇನೆ. ಜ್ಞಾನಸಾಗರ ಪರಮಾತ್ಮ ಶಿವಬಾಬರವರು ಪರಮ ಶಿಕ್ಷಕನಾಗಿ ಈ ಸರ್ವಶ್ರೇಷ್ಠ ಶಿಕ್ಷಣವನ್ನು ನನಗೆ ನೀಡಿದ್ದಾರೆ. ನಾನು ಆತ್ಮ ಸರ್ವರಿಗೂ ಸುಖವನ್ನ ಕೊಡುವಂತಹ ದುಃಖಹರ್ತ ಸುಖಕರ್ತನಾದ ಶಿವ ತಂದೆಯನ್ನೇ ನೆನಪು ಮಾಡುತ್ತೇನೆ. ನಾನು ಆತ್ಮ ಯೋಗ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೇನೆ. ನಾನು ಆತ್ಮನೇ ಆಗಿದ್ದೇನೆ. ತಂದೆ ಮತ್ತು ಆಸ್ತಿ ಶಿವ ತಂದೆಯವರು ಅತಿ ಸೂಕ್ಷ್ಮ ಬಿಂದು ಆಗಿದ್ದಾರೆ. ತಂದೆಯನ್ನು ಯಥಾರ್ಥವಾಗಿ ಅರಿತು ತಂದೆ ಕೊಡುವ ಸಂಗಮದ ಆಸ್ತಿ ಜ್ಞಾನ, ಪವಿತ್ರತೆ, ಶಾಂತಿ, ಸುಖ, ಸ್ನೇಹ, ಆನಂದ, ಶಕ್ತಿ, ಈ ಎಲ್ಲ ಆಸ್ತಿಗಳನ್ನು ಸಂಗಮ ಯುಗದಲ್ಲಿ ನೆನಪಿಸಿಕೊಂಡು ಭವಿಷ್ಯದ ಜನ್ಮ ಜನ್ಮಾಂತರದ ಭಾಗ್ಯದ ಆಸ್ತಿಗೆ ಅಧಿಕಾರಿಯಾಗುತ್ತೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಬೇಹದ್ದಿನ ವೈರಾಗ್ಯಾಗಿದ್ದೇನೆ. ನಾನು ಆತ್ಮ ಈ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾಜ್ಞಾನ ಯಜ್ಞದಲ್ಲಿ ಸರ್ವಸ್ವವನ್ನೂ ಸ್ವಾಹ ಮಾಡಿ ತಂದೆ ಕೊಡುವ ಶ್ರೇಷ್ಠ ಪದವಿಗೆ ಅಧಿಕಾರಿಯಾಗುತ್ತೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಸಹನಶೀಲತೆಯ ಮೂರ್ತಿಯಾಗಿದ್ದೇನೆ. ಸಹನಶೀಲತೆಯ ವಿಶೇಷ ಸಂಸ್ಕಾರದಿಂದ ಅನೇಕರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವ ನಾನು ಆತ್ಮ ದೃಢ ಸಂಕಲ್ಪಧಾರಿಯಾಗಿದ್ದೇನೆ. ಸಂಗಮ ಯುಗದಲ್ಲಿ ತಂದೆಯ ಸತ್ಯ ಜ್ಞಾನ ಪಡೆದು ತಂದೆಯ ನೆನಪಿನಿಂದ ಅಷ್ಟಶಕ್ತಿಗಳಲ್ಲದೆ ಸರ್ವಶಕ್ತಿಗಳನ್ನು ಪಡೆದುಕೊಳ್ಳುತ್ತೇನೆ. ಸಹನಾ ಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ,
ಪರೀಕ್ಷಿಸುವ ಶಕ್ತಿ, ನಿರ್ಣಯ ಮಾಡುವ ಶಕ್ತಿ, ಎದುರಿಸುವ ಶಕ್ತಿ, ಸಹಯೋಗ ಮಾಡುವ ಶಕ್ತಿ, ವಿಸ್ತಾರವನ್ನ ಸಂಕೀರ್ಣತೆಯಲ್ಲಿ ತರುವ ಶಕ್ತಿ ಹಾಗೂ ಸದಾ ಸಿದ್ಧವಾಗಿರುವ ಶಕ್ತಿ. ಅಷ್ಟಶಕ್ತಿಗಳಲ್ಲದೆ ಸರ್ವಶಕ್ತಿಗಳನ್ನು ಪಡೆದುಕೊಳ್ಳುವ ನಾನಾತ್ಮ ಜ್ಯೋತಿ ಸಹನಶೀಲನಾಗಿದ್ದೇನೆ. ಸಹನ ಶಕ್ತಿಯಿಂದ ಸರ್ವಶಕ್ತಿಗಳು ಸಹಜವಾಗಿ ಅನುಭವವಾಗುತ್ತವೆ. ನಾನು ಆತ್ಮ ಸಂಗಮಯುಗಿ, ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ಸದಾ ಸರ್ವರ ಸ್ನೇಹಿ ಹಾಗೂ ನಮ್ರವಾಗಿ ನಡೆದು ಎಲ್ಲರ ಪ್ರೀತಿಗೆ ಪಾತ್ರನಾಗುವ ನಾನೊಂದು ಮಹಾನ್ ಆತ್ಮನೇ ಆಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗು, ಪರಮಧಾಮದ ನಿವಾಸಿಯಾಗಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಶಾಂತ ಸ್ವರೂಪ, ಸ್ನೇಹ, ಆನಂದ, ಸುಖ, ಸರ್ವಶಕ್ತಿಗಳಿಂದ ಸಂಪನ್ನ ಆತ್ಮ ಜ್ಯೋತಿ ನಾನು ಆತ್ಮ ಜ್ಯೋತಿ, ಬಾಬರವರ ಪ್ರೀತಿಯ ಮಗು. ಓಂ ಶಾಂತಿ.